ತಾಂಡವಪುರ ಫೆಬ್ರವರಿ 21 ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಮಯಕ್ಕೆ ಸರಿಯಾಗಿ ಸಾರಿಗೆ ಬಸ್ಸು ಬರುವಂತೆ ಗ್ರಾಮಗಳ ಸ್ಮಶಾನ ಅಭಿವೃದ್ಧಿ, ರೈತರ ಜಮೀನುಗಳ ಪೋಡಿ ಮಾಡಿಕೊಡುವುದು, ಗ್ರಾಮಗಳಲ್ಲಿ ಭಾಗ್ಯಜ್ಯೋತಿ ಫಲಾನುಭವಿಗಳಿಗೆ ಸರ್ಕಾರ ಈಗಾಗಲೇ ಭಾಗ್ಯಜ್ಯೋತಿಯ ಬಾಕಿ ಬಿಲ್ ಅನ್ನು ಮನ್ನಾ ಮಾಡಿದೆ. ಆದರೂ ಭಾಗ್ಯಜ್ಯೋತಿ ಫಲಾನುಭವಿಗಳಿಗೆ ವಿದ್ಯುತ್ ಬಿಲ್ 10 ರಿಂದ 15 ಸಾವಿರವರೆಗೂ ಬಿಲ್ಲು ಬರ್ತಾ ಇದೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಗ್ರಾಮಸ್ಥರು ಮನವಿ ಮಾಡಿದರು. ಅವರು ಮೈಸೂರು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುವ ಗ್ರಾಮಗಳಾದ ಪಿಲ್ಲಹಳ್ಳಿ, ದಂಡಿಕೇರಿ ಗ್ರಾಮಗಳಲ್ಲಿ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿಯವರು ಏರ್ಪಡಿಸಿದ್ದ ಸಾರ್ವಜನಿಕ ಕುಂದುಕೊರತೆ ಸಮಸ್ಯೆಗಳ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಲು ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದೇವೆ. ನಿಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ನಾವು ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವರುಣ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ವರುಣ ಕ್ಷೇತ್ರದಲ್ಲಿ ಶಿಕ್ಷಣ, ಕುಡಿಯುವ ನೀರು, ರಸ್ತೆ, ಚರಂಡಿ, ಸಮುದಾಯ ಭವನ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದ್ದು, ಕೆಲ ಗ್ರಾಮಗಳಲ್ಲಿ ಇನ್ನು ಸಮುದಾಯ ಭವನ, ಶಾಲಾ ಕೊಠಡಿಗಳಿಗೆ ಹೆಚ್ಚುವರಿಯಾಗಿ ಅನುದಾನ ಬೇಡಿಕೆ ಇಟ್ಟಿದ್ದೀರಿ. ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬಿಡುಗಡೆಗೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ನೋಡಿ, ನಮ್ಮ ಪಿಲ್ಲರ್ ಮತ್ತೊಂದು ಸರ್, ನಮ್ಮ ಗ್ರಾಮದ ಸರ್ ಇಲ್ಲಿವರೆಗೆ ಸರ್ ಯಾರಿಗೂ ಸರ್ ಒಂದ ಡಿಗ್ರಿ ಓದಿಸಿದ್ರ ತಿಳಿಸಿದ್ದಾರೆ ಸರ್. ಕನಿಷ್ಠ ಸರ್ ಒಂದು 2-3 ಜನ ಸರ್ ದಯಮಾಡಿ ನಿಮ್ಮ ನೆಲೆಸಿದ್ರೆ ಸಾಯವರೆಗೂ ಸರ್ ನೆಲೆಸಿದ್ರ ದಯಮಾಡಿ ಒಂದು 4 ಜನ ಸರ್. ಅದರಲ್ಲಿ 2 ಕುಟುಂಬಗಳು ಸರ್ ಕೋವಿಡ್ ಆಗಿ ಸರ್ ಅವ್ರ ಯಜಮಾನ ಸರ್ 33 ವರ್ಷ, ಇಬ್ಬರಿಗೂ ಸರ್ 3 ಮಕ್ಕಳು, ವಿದೇಶಿ ಸರ್ 24 ವರ್ಷಕ್ಕೆ ನಮ್ಮ ಮಕ್ಕಳು ಇದ್ರು. ಅವ್ರಿಗೆ ಇಬ್ಬರಿಗೆ ಸರ್ ದಯಮಾಡಿ ಯಾವ್ದಾದ್ರೂ ಸರಿ ಅವ್ರಿಗೆ ಒಂದು ಕಚೇರಿ ಸರ್ ಕೆಲಸ ಕೊಡಬೇಕು ಸರ್. ಇಬ್ಬರು ಸರ್, ಒಬ್ರು ಡಿಗ್ರಿ ಮಾಡಿದ್ದಾರೆ, ಒಬ್ರು PUC ಮಾಡಿದ್ದಾರೆ ಸರ್. ಸರಿ, ಹಂಗಾರೆ ಅಷ್ಟೇ ಯಾವ್ದಾದ್ರು ಒಂದು ಇಲಾಖೆ ಮರ ಇರೋದು ಅಷ್ಟೇ ಪರಿಹಾರ ಜಾಗ ಇಲ್ಲ.